ಸಿಇಟಿ ಪರೀಕ್ಷೆ ಬರೆಯೋಕೆ ಬಂದಿದ್ದ ಅಭ್ಯರ್ಥಿಗಳ ಜನಿವಾರ ತೆಗೆಸಿದ ಆರೋಪ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಬೀದರ್ ಜಿಲ್ಲಾಧಿಕಾರಿ ಸಂಪೂರ್ಣ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ವರದಿಯಲ್ಲಿ ಈಗ ಅಧಿಕಾರಿಗಳದ್ದೇ ತಪ್ಪು ಅಂತ ಗೊತ್ತಾಗಿದೆಯಂತೆ. ಪರೀಕ್ಷಾ ವೀಕ್ಷಕರಾಗಿದ್ದ ಔರಾದ್ RFO ಮೊದ್ದಶೀರ್ ನಿರ್ಲಕ್ಷ್ಯದಿಂದಾಗಿ ಈ ಘಟನೆ ನಡೆದಿದೆ ಅಂತ ಕೇಳಿ ಬರ್ತಾ ಇದೆ ಆರೋಪ. ಪರೀಕ್ಷಾರ್ಥಿ ಪರೀಕ್ಷೆಗೆ ಕಾದು ನಿಂತರೂ ಅವಕಾಶ ಸಿಕ್ಕಿಲ್ಲ. ವರದಿ ಸಲ್ಲಿಕೆ ಆಗ್ತಾ ಇದ್ದಂತೆ ಬೀದರ್ನಲ್ಲಿ ಓರ್ವ ಪ್ರಾಚಾರ್ಯ ಮತ್ತು ಮತ್ತೋರ್ವ ಗುಮಾಸ್ತನನ್ನ ವಜಾಗೊಳಿಸಲಾಗಿದೆ. ಇನ್ನು ಶಿವಮೊಗ್ಗದಲ್ಲಿ ಇಬ್ಬರು ಹೋಮ್ ಗಾರ್ಡ್ಗಳನ್ನು ಅಮಾನತುಗೊಳಿಸಿ ಆದೇಶವನ್ನ ಕೊಡಲಾಗಿದೆ. ಇದನ್ನು ಗ್ಯಾರಂಟಿ ನ್ಯೂಸ್ನಲ್ಲಿ ಮೊನ್ನೆ ಚರ್ಚೆ ಕೂಡ ಮಾಡಿದ್ವಿ. ಬಟ್ ಇಲ್ಲಿ ಯಾರನ್ನ ಅಮಾನತು ಮಾಡಿದ್ರಿ, ಯಾರನ್ನ ಬಿಟ್ರಿ ಅಂತಲ್ಲ ಪ್ರಶ್ನೆ. ಆ ಹುಡುಗನಿಗೆ ಏನು ನ್ಯಾಯವನ್ನ ಒದಗಿಸ್ತೀರಿ? ಮತ್ತೊಂದು ಎಕ್ಸಾಮ್ ಕೊಡ್ತೀರಾ? ಅಥವಾ ಇರುವಂತಹ 2 ಎಕ್ಸಾಮ್ ಏನು ಫಿಸಿಕ್ಸ್ ಮತ್ತೆ ಮತ್ತೊಂದು ಕೆಮಿಸ್ಟ್ರಿ ಬರ್ತಿದ್ದಾರೆ, ಅದರಲ್ಲೇ ತಾಳೆ ಹಾಕಿ ಆತನಿಗೆ ಎಕ್ಸಾಮ್ಗೆ ಹೋಗಿ ಅಂದರೆ ನೆಕ್ಸ್ಟ್ ಇಂಜಿನಿಯರಿಂಗ್ ಸೀಟಿಗೆ ಅವಕಾಶ ಮಾಡಿಕೊಡ್ತೀರಾ ಅಥವಾ ಮ್ಯಾನೇಜ್ಮೆಂಟ್ ಸೀಟನ್ನು ಕೊಡಿಸ್ತೀರಾ? ಇಷ್ಟೇ ಬೇಕಾಗಿರೋದು. ನಿನ್ನೆ ಮ್ಯಾಥ್ಸ್ CET ಪೇಪರ್ ಇತ್ತು. ನಾನು ಸೆಂಟರಿಗೆ ಹೋಗಿನ ಓಕೆ, ಇದೀಗ ರಾಜ್ಯಾದ್ಯಂತ ಬರೀ ಬೀದರ್ ಶಿವಮೊಗ್ಗ ಅಂತಲ್ಲ, ರಾಜ್ಯಾದ್ಯಂತ ಇದಕ್ಕೆ ವಿರುದ್ಧವಾಗಿ ಒಂದು ಪ್ರತಿಭಟನೆಗಳು ನಡೀತಾ ಇದೆ. ಜನಿವಾರವನ್ನು ತೆಗೆಸ್ತೀನಿ ಅಂತ ಹೋದ ಅವಿವೇಕಿ ಯಾರೋ, ಯಾಕಿಂತಹ ಒಂದು ನಿರ್ಲಕ್ಷ್ಯ ಆಗಿದೆ, ಅಲ್ಲಿ ಅನ್ಯಾಯವಾಗಿ ಒಬ್ಬ ಹುಡುಗ ವಿದ್ಯಾರ್ಥಿಯ 1 ವರ್ಷದ ಎಜುಕೇಷನ್ ಹೋಗ್ಬಿಡ್ತಲ್ಲ ಅಂತ ರಾಜ್ಯಾದ್ಯಂತ ಈ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಬಟ್ ನಾವು ಅವತ್ತು ಕೇಳಿದ್ದಿದೆ, ಇವತ್ತು ಕೇಳ್ತಾ ಇರೋದಿದೆ. ನೀವು ಯಾರನ್ನ ಸಸ್ಪೆಂಡ್ ಮಾಡಿದ್ರಿ, ಯಾರನ್ನು ತೆಗೆದು ಹಾಕಿದ್ರಿ, ಯಾವ ಗುಮಾಸ್ತನನ್ನು ಬಿಟ್ರಿ, ಪ್ರಾಚಾರ್ಯನನ್ನು ಕೆಲಸದಿಂದ ತೆಗೆದು ಹಾಕಿದ್ರಿ, ಅದೆಲ್ಲ ಮ್ಯಾಟ್ರು. ಆ ಹುಡುಗನಿಗೆ ಏನು ನ್ಯಾಯವನ್ನು ಒದಗಿಸ್ಕೊಡ್ತೀರಿ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಆತನ ತಂದೆ ತಾಯಿಗಳು ಕೂಡ ಕೇಳ್ತಾ ಇರೋದು ಅದನ್ನೇ. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 1 ವರ್ಷಕ್ಕೆ ಏನೋ ಮಾಡಿಬಿಡ್ತೀವಿ ಅಂತ ಹೋಗೋದು, ಆರಂಭದಲ್ಲಿ ವಾಪಸ್ ಬರೋದಲ್ಲ. 4 ವರ್ಷ ಇರುತ್ತೆ. 4 ವರ್ಷವೂ ನೋಡ್ಕೊಳ್ತೀರಾ? ಅಥವಾ ಈಗ ಆಲ್ರೆಡಿ 2 ಎಕ್ಸಾಮ್ ಬರ್ದಿದ್ದಾನೆ, ಮ್ಯಾಥ್ಸ್ ಬಿಟ್ಟು ಈ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಬರ್ದಿದ್ದಾನೆ. ಆ 2 ಲೆಕ್ಕಾಚಾರ ತಗೊಂಡು ಒಂದು ಅಂತಿಮವಾಗಿ ಮಾರ್ಕ್ಸ್ನ ತಗೊಂಡು ಎಂಜಿನಿಯರಿಂಗ್ ಸೀಟನ್ನು ಒದಗಿಸ್ಕೊಡ್ತೀರಾ? ಅಥವಾ ಏನಾದರೂ 2ನೇ ಸಲ ಬರೆಯೋದಕ್ಕೆ ಎಕ್ಸಾಮ್ಗೆ ಅವಕಾಶ ಇದೆಯಾ? ಇಂಥದ್ದೇನಾದರೂ ಮಾಡಬೇಕು. ಅಥವಾ ಅವನು ಯಾರು ಮುಟ್ಟಾಳ ಅಥವಾ ಅವಿವೇಕಿ ಆ ರೀತಿಯ ಕೆಲಸವನ್ನು ಮಾಡ್ದ, ಅವನ ಆಸ್ತಿನೇ ಮಾರಿನೋ ಮತ್ತೊಂದು ಮಗದೊಂದು ಅವನ ಹತ್ರ ಇಸ್ಕೊಂಡು ಇವನು ಮ್ಯಾನೇಜ್ಮೆಂಟ್ ಕೋಟವನ್ನು ಒದಗಿಸ್ಕೊಡಿ. ಇಂಥದ್ದೇನಾದರೂ ಮಾಡಿ, ಆಮೇಲೆ ಪ್ರತಿಭಟನೆ ಮಾಡಿ. ಅವ್ರನ್ನ ಕೆಲಸದಿಂದ ಬರೀ ಸಸ್ಪೆಂಡ್ ಎಲ್ಲ ಕಿತ್ತಾಕ್ಬಿಡಿ. ಯಾವುದಕ್ಕೂ ಲಾಯಕ್ಕಿಲ್ಲ ಅವನು ಅಂತ ಮೂಲೆ ಗುಂಪು ಮಾಡಿಬಿಡಿ, ಯಾರೂ ಕೇಳಲ್ಲ. ಬಟ್ ಇಂಥದ್ದೇನಾದರೂ ಒಂದು ಆಗಬೇಕು. ನೋಡೋಣ ಪ್ರತಿಭಟನೆಗಳು ಹೇಗೋಗುತ್ತೆ, ರಾಜಕೀಯ ನಾಯಕರುಗಳು ಇದ್ರ ಬಗ್ಗೆ ಹೇಗೆ ಗಮನ ಹರಿಸ್ತಾರೆ ಅಂತ.